ಆರ್ಎಸ್ಎಸ್ ನಲ್ಲಿ ಮಹಿಳೆಯರಿಗೆ ಯಾಕೆ ಸ್ಥಾನವನ್ನ ಕೊಟ್ಟಿಲ್ಲ? ರಾಷ್ಟ್ರಭಕ್ತಿ ಅವರಿಗಿಲ್ವಾ? ಆರ್ಎಸ್ಎಸ್ ವಿರುದ್ಧ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ. ಸ್ವಾತಂತ್ರ್ಯ ಪೂರ್ವ ಮತ್ತೆ ನಂತರ ಬರೀ ಹಿಂಸೆ ಮಾತ್ರ ಅವರಿಂದ. ಆರ್ಎಸ್ಎಸ್ ನಲ್ಲಿ ಮಹಿಳೆಯರಿಗೆ ಯಾಕೆ ಸ್ಥಾನವನ್ನ ಕೊಟ್ಟಿಲ್ಲ? ರಾಷ್ಟ್ರಭಕ್ತಿ ಅವರಿಗಿಲ್ವಾ? ಆರ್ಎಸ್ಎಸ್ ವಿರುದ್ಧ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ. ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರ ಬರೀ ಹಿಂಸೆ ಮಾತ್ರ ಅವರಿಂದ. ಇತಿಹಾಸವೇ ಹೇಳುತ್ತೆ ಆರ್ಎಸ್ಎಸ್ ಒಂದು ಕೋಮುವಾದಿ ಸಂಘ. ಅವರ ಚಿಂತನೆ ವೆರಿ ವೆರಿ ಡೇಂಜರ್ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆ ಸಂಸ್ಥೆಯ ಸಿದ್ಧಾಂತ ಎಲ್ಲರನ್ನೂ ಕೂಡ ಒಗ್ಗೂಡಿಸುವ ಸಿದ್ಧಾಂತ ಅಲ್ಲ, ಮಹಿಳಾ ವಿರೋಧಿ ಸಂಘಟನೆ. ಹಾಗಾಗಿ ನನ್ನ ವಿರೋಧ ಕೂಡ ಇದೆ ಎನ್ನುವಂತಹ ವಿಚಾರವನ್ನ ದಿನೇಶ್ ಗುಂಡೂರಾವ್ ಅವರು ಆರ್ಎಸ್ಎಸ್ ವಿಚಾರವಾಗಿ ಮಾತನಾಡಿದ್ದಾರೆ. ಎಸ್ ವೀಕ್ಷಕರೇ, ದಿನೇಶ್ ಗುಂಡೂರಾವ್ ಅವರು ಆರ್ಎಸ್ಎಸ್ ವಿಚಾರವಾಗಿ ಮಾತನಾಡಿದ್ದು, ನನಗೆ ಅದರ ಮೇಲೆ ನಂಬಿಕೆಗಳಿಲ್ಲ. ಯಾಕೆ ಗಂಡು ಮಕ್ಕಳಿಗೆ ಮಾತ್ರ ಈ ಒಂದು ಆರ್ಎಸ್ಎಸ್ ಇರುತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಜೆಪಿ ಜೊತೆ ಗುರುತಿಸಿಕೊಂಡಿರುವಂತಹ ಆರ್ಎಸ್ಎಸ್ ಕೂಡ ರಾಜಕೀಯ ಸಂಘಟನೆ, ಅವರದ್ದು ಕೋಮುವಾದಿ ಸಂಘಟನೆ. ಇದು ಇತಿಹಾಸ ನಮಗೆಲ್ಲ ಗೊತ್ತಿದೆ. ಅವರ ಕಾರ್ಯಕ್ರಮ ಉದ್ದೇಶದ ಬಗ್ಗೆ ಸಹಜವಾಗಿ ಅನುಮಾನ ಬರುತ್ತೆ ಅಂತ ಹೇಳಿ ಅವರು ಮಾತನಾಡಿರುವಂಥದ್ದು. ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಅಂದ್ರೆ ಆರ್ಎಸ್ಎಸ್ ಕಾನೂನಿಗಿಂತ ಏನ್ ಮೇಲಿಲ್ಲ, ಅವರು ದೇಶದ ಕಾನೂನಿನ ಅಡಿಯಲ್ಲಿ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಯಾರಿಗೂ ಕೂಡ ತೊಂದರೆಯನ್ನ ಕೊಡದೆ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಮಾತನಾಡಿದ್ರು. ಆದರೆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಯಾಕೆ ಅವಕಾಶಗಳಿಲ್ಲ ಎನ್ನುವಂತಹ ಮಾತನ್ನ ಗುಂಡೂರಾವ್ ಅವರು ಕೇಳಿರುವಂತದ್ದು. ಏನ್ ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ಅದು ನಮ್ಮ ಕೈಲೂ ಬರೋದಿಲ್ಲ. ಆದರೆ ಅವರ ಸಂಘಟನೆ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಅದಕ್ಕೆ ದೊಡ್ಡ ಇತಿಹಾಸನೇ ಇದೆ. ಆ RSSನ ಚಟುವಟಿಕೆಗಳ ಬಗ್ಗೆ ದೊಡ್ಡ ಇತಿಹಾಸನೇ ಇದೆ. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಕೂಡ ಅವರು ಯಾವುದೇ ಪ್ರಗತಿಪರ ಚಿಂತನೆಗೆ ಇದುವರೆಗೂ ಕೂಡ ಸಹಕಾರ ಕೊಟ್ಟಿಲ್ಲ. ಅದು ಯಾವುದೇ ಒಂದು ಏನು ಅನೇಕ ಒಂದು ಈ ಕೋಮುವಾದ ಬೆಳೆಸೋದಕ್ಕೆ ಆ ಸಂಘಟನೆ ದೊಡ್ಡ ಒಂದು ಪಾತ್ರ ವಹಿಸಿದೆ. RSSನಿಂದ ಪ್ರೇರಿತರಾಗಿರ್ತಕ್ಕಂಥ ಅನೇಕ ಜನ ಹಿಂಸಾತ್ಮಕ ಘಟನೆಗಳು ಮಾಡ್ತಾರೆ ಈ ದೇಶದಲ್ಲಿ. ಮಹಾತ್ಮ ಗಾಂಧಿಯ ಕೊಲೆಯಿಂದ ಹಿಡಿದು ಅನೇಕ ಹಿಂಸಾತ್ಮಕ ಘಟನೆಗಳಿಗೆ ಅದು RSSನ ಒಂದು ಸಿದ್ಧಾಂತದ ಪ್ರೇರಿತರಾಗಿ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಸೊ ಇದೆಲ್ಲ ಇತಿಹಾಸದಲ್ಲಿ ಇದೆ. ಅದರಿಂದ ಆ ಸಂಸ್ಥೆ ಅದು ಒಂದು ಫ್ಯಾಸಿಸ್ಟ್ ಸಂಸ್ಥೆ, ಒಂದು ಕೋಮುವಾದಿ ಸಂಸ್ಥೆ. ಅದು ಅವ್ರ ಚಿಂತನೆ ಆ ಥರ. ಅದಕ್ಕೆ ಅದಿದೆ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಬೇರೆ ಸಂಘಟನೆಗೆ ಅವರೊಬ್ಬರೇ ಇಲ್ಲ, ಇದೇ ಥರ ಬೇರೆ ಸಂಘಟನೆಗಳು ಕೂಡ ಇದೆ. ಅದಕ್ಕೋಸ್ಕರ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ. ಅದರ ಪ್ರಕಾರ ಇದ್ದಾರೆ. ಅದಕ್ಕೆ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಅದು ನಮ್ಮ ಕೈಲೂ ಬರೋದಿಲ್ಲ. ಆದರೆ ಅವರ ಸಂಘಟನೆ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಅದಕ್ಕೆ ದೊಡ್ಡ ಇತಿಹಾಸನೇ ಇದೆ. ಆ RSSನ ಚಟುವಟಿಕೆಗಳ ಬಗ್ಗೆ ದೊಡ್ಡ ಇತಿಹಾಸನೇ ಇದೆ. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಕೂಡ ಅವರು ಯಾವುದೇ ಪ್ರಗತಿಪರ ಚಿಂತನೆಗೆ ಇದುವರೆಗೂ ಕೂಡ ಸಹಕಾರ ಕೊಟ್ಟಿಲ್ಲ. ಅದು ಯಾವುದೇ ಒಂದು ಏನು ಅನೇಕ ಒಂದು ಈ ಕೋಮುವಾದ ಬೆಳೆಸೋದಕ್ಕೆ ಆ ಸಂಘಟನೆ ದೊಡ್ಡ ಒಂದು ಪಾತ್ರ ವಹಿಸಿದೆ. RSSನಿಂದ ಪ್ರೇರಿತರಾಗಿರ್ತಕ್ಕಂಥ ಅನೇಕ ಜನ ಹಿಂಸಾತ್ಮಕ ಘಟನೆಗಳು ಮಾಡ್ತಾರೆ ಈ ದೇಶದಲ್ಲಿ. ಮಹಾತ್ಮ ಗಾಂಧಿಯ ಕೊಲೆಯಿಂದ ಹಿಡಿದು ಅನೇಕ ಹಿಂಸಾತ್ಮಕ ಘಟನೆಗಳಿಗೆ ಅದು RSSನ ಒಂದು ಸಿದ್ಧಾಂತದ ಪ್ರೇರಿತರಾಗಿ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಸೊ ಇದೆಲ್ಲ ಇತಿಹಾಸದಲ್ಲಿ ಇದೆ. ಅದರಿಂದ ಆ ಸಂಸ್ಥೆ ಅದು ಒಂದು ಫ್ಯಾಸಿಸ್ಟ್ ಸಂಸ್ಥೆ, ಒಂದು ಕೋಮುವಾದಿ ಸಂಸ್ಥೆ. ಅದು ಅವ್ರ ಚಿಂತನೆ ಆ ಥರ. ಅದಕ್ಕೆ ಅದಿದೆ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಬೇರೆ ಸಂಘಟನೆಗೆ ಅವರೊಬ್ಬರೇ ಇಲ್ಲ, ಇದೇ ಥರ ಬೇರೆ ಸಂಘಟನೆಗಳು ಕೂಡ ಇದೆ. ಅದಕ್ಕೋಸ್ಕರ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ. ಅದರ ಪ್ರಕಾರ ಇದ್ದಾರೆ. ಅದಕ್ಕೆ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಅದು ನಮ್ಮ ಕೈಲೂ ಬರೋದಿಲ್ಲ. ಆದರೆ ಅವರ ಸಂಘಟನೆ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಅದಕ್ಕೆ ದೊಡ್ಡ ಇತಿಹಾಸನೇ ಇದೆ.
RSSನ ಚಟುವಟಿಕೆಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.